ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋದರ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಒಂದು ವಿಷಯ ವರದಿ ಬರ್ತಾ ಇದೆ. ಏನಪ್ಪ ಅಂದ್ರೆ, ನಮ್ಮ ಜಗದೀಶ್ ಶೆಟ್ಟರ್ ಬೆಳಗಾವಿಯ MP ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾಳ ಖುಷಿ ಆಗೋ ವಿಷಯ ಏನಂದರೆ, ಈ ವಿಶೇಷವಾಗಿ ಶಿಥಿಲೀಕರಣ ಘಟಕ ಅದು ಸಾಂಬಾರತೆಗೆ ಮಾಡ್ಬೇಕಂತೇಳಿ ಮನವಿ ಸಲ್ಲಿಸಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಪಿಯೂಷ್ ಗೋಯಲ್ ಅವರಿಗೆ, ಸಚಿವರು ನಮಗೊಂದಿಷ್ಟು ಶಿಥಿಲೀಕರಣ ಮಾಡಿ ಕೊಟ್ರಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಡೆವಲಪ್ಮೆಂಟ್ ಭಾಳ ಆಗ್ತದೆ ಸಾಂಬಾರತೆಗೆ ಅಂತೇಳಿ. ಭಾಳ ಒಳ್ಳೆಯ ವಿಚಾರ. ಇದನ್ನು ಈ ಹಿಂದೆ ಮಾಡಿದ್ರು, ಇದನ್ನು ಹಿಂದೆ ಸಲ್ಲಿಸಿದ್ರು ಅನ್ನಿಸ್ತದೆ, ನನಗೆ ಬರ್ತಾಯಿಲ್ಲ. ಆದರೆ ಈಗ ಮತ್ತೆ ಸಲ್ಲಿಸಿದ್ದು ಸುದ್ದಿ ಬರ್ತಾ ಇದೆ. ಒಳ್ಳೆಯ ಕೆಲಸಕ್ಕೆ ಯಾರಾದರೂ ಶಬಾಷ್ ಹೇಳಬೇಕಾಗ್ತದೆ. ಶೆಟ್ಟರ್ ಅವ್ರನ್ನ ಒಳ್ಳೆಯ ಕೆಲಸ ಮಾಡಲಿಕ್ಕಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಗೆ ಕಾಯಿಪಲ್ಲೆ, ಹೌದು ಕಾಯಿಪಲ್ಲೆ ಬೆಳೆದ್ರೆ ಬೆಳಗಾವಿ ಜಿಲ್ಲೆ ಭಾಳ ಪ್ರಸಿದ್ಧ. ಹಣ್ಣು ಹಂಪಲುಗಳು ಎಲ್ಲ ಜಿಲ್ಲೆಗಳು ಇದ್ದಾವೆ. ಆಮೇಲೆ ಬೇರೆ ಇಲ್ಲೂ ಭಾಳ ವಿಜಯಪುರ ಜಿಲ್ಲೆದಲ್ಲೂ ಅದ ದ್ರಾಕ್ಷಿ ಮತ್ತು ಇನ್ನುಳಿದ ವಿಷಯಗಳ ಬಗ್ಗೆ ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಅಂತ ಒಂದು, ಯಾಕಂದ್ರೆ ಬದುಕಬೇಕಾದ ಮನುಷ್ಯ ಬಾಜಿ ಅದರ ಕಾಯಿಪಲ್ಲೆಯನ್ನು ಬೆಳೆಯಲೇಬೇಕು, ಅದನ್ನು ಮಾರ್ಕೆಟ್ ತರಬೇಕು, ಕೊಡಬೇಕು. ಈ ಶಿಥಿಲೀಕರಣ ಮಾಡೋದ್ರಿಂದ ನಮ್ಮ ಹಣ್ಣು ಹಂಪಲುಗಳ ಇದಕ್ಕೆ ಏನಪ್ಪ ಅಂತಂದ್ರೆ ಅನುಕೂಲ ಆಗ್ತದೆ ನಮ್ಮ ರೈತರಿಗೆ ಅಂತ ಒಂದು ಮಾತು ಹೇಳಿದ್ದಾರೆ. ನಿಜವಾಗಿ ಅನುಕೂಲ ಆಗ್ತದೆ ರೀ, ಇಲ್ಲಂತ ಯಾರು ಹೇಳಿದ್ರು. ನಾವು ನಿರಂತರವಾಗಿ ನಮ್ಮ ಸೀತಾರಾಮ್ ಅವ್ರಿಗೆ ಇದನ್ನು ಮೇಲೆ ಹೇಳ್ತಾ ಇರ್ತೀವಿ. ಪ್ರತಿ ಹಳ್ಳಿಗೂ ಗೋಡೌನ್ ಆಗಲಿ, ಶಿಥಿಲೀಕರಣದ ಘಟಕಗಳಾಗಲಿ, ಪ್ರತಿ ಹಳ್ಳಿಗಳಾಗಲಿ ಬೆಳಗ್ಗೆ ಅಟ್ಲೀಸ್ಟ್ ಒಂದು 4 ಹಳ್ಳಿಗೆ ಒಂದು ಅಥವಾ 5 ಹಳ್ಳಿಗೆ ಒಂದು, ಬೇಡದು ಹೋಬಳಿಗೆ ಒಂದು ಶೀತಲೀಕರಣ ಘಟಕ ಆಗಿ ಪ್ರತಿ ಹಳ್ಳಿಗೆ ಈ ಒಂದು ಗೋಡೌನ್ಗಳಾದ್ರೆ ನಿಶ್ಚಿತವಾಗಿಯೂ ರೈತ ಉದ್ಧಾರ ಆಗ್ತಾನೆ. ನೀವು ಇಡೀ ಜಿಲ್ಲಾಕ್ಕೆ ಒಂದು ಮಾಡ್ಲಿಕ್ಕೆ ಹೊರಟಿದ್ರಿ, ದೊಡ್ಡ ಮಾಡ್ಬೋದಿಲ್ಲ ಅಂತಲ್ಲ, ಅದು ಅಲ್ಲಿ ಬರಬೇಕಾದ್ರೆ ರೈತನ ಗತಿ ಏನು, ಅಲ್ಲಿಟ್ಟ ಮತ್ತು ರೈತ ಅದನ್ನು ಪಡೆಯುವಂಥ ಲಾಭ ಹಾನಿ ಏನು? ಯಾಕೆಂದರೆ ಮುಖ್ಯವಾಗಿ ಆಗಬೇಕಾಗಿ ಈ ಕೆಲಸಗಳ್ರಿ. ಹೌದು, ರಸ್ತೆ ನಂತರ ಇದು ರೈತ ಈ ದೇಶದ ಬೆನ್ನೆಲುಬು ರೈತ ಬರೀ ಅನ್ನೋದಲ್ಲ ಬ್ಯಾಗ, ಅದು ವಾಸ್ತವಕ್ಕೆ ಬರಬೇಕಾಗಿದೆ. ರೈತ ಯಂತ್ರ ಮಾತ್ರ ಈ ದೇಶ ಹೇಳೋದಿಲ್ಲ, ಅದು ಇಲ್ಲ. ಅವ್ನು ಮಾರ್ಕೆಟ್ ಇಲ್ಲಲ್ರಿ, ಮಾರ್ಕೆಟ್ ಮಾಡ್ತಾಯಿಲ್ಲ, MSP ಕಾನೂನು ಮಾಡ್ತಾ ಇಲ್ಲ. ಈಗೇನೋ ಶಿಥಿಲೀಕರಣ ಮಾಡ್ತಾಯಿದ್ದು ಭಾಳ ಖುಷಿಯಿಂದ ಹೇಳ್ಕೊಂಡಿದ್ರಿ. ಅದು ಫೋಟೋನ ಬಂದ ಪತ್ರಿಕೆಗಳೆಲ್ಲ ನಮ್ಮ ವಿಶೇಷವಾಗಿ ಏನಪ್ಪ ಪಿಯೂಷ್ ಗೋಯಲ್ ಅವರು ಖುಷಿಯಾಗಿದ್ದಾರೆ ಮಾಡುವಂಥ ವಿಚಾರದಲ್ಲಿ. ಬರೀ ಒಂದು ಬೆಳಗಾವಿ ಜಿಲ್ಲಾಕ್ಕೋ ವಿಜಯಪುರ ಜಿಲ್ಲಾಕ್ಕೆ ಒಂದು ಮಾಡಿದ್ರೆ, ಅದು 2-3 ಜಿಲ್ಲೆಗೆ ಒಂದು ಮಾಡಿದ್ರೆ ಎಷ್ಟೆಷ್ಟು ಅಂತರ ಇದಾವ್ರಿ. ಬೆಳಗಾವಿ ಜಿಲ್ಲೆ ಹತ್ತನಿಂದ ಬೆಳಗಾವಿ ಬರ್ಬೇಕು ಎಷ್ಟು ದೂರ ಅದ, ಅಲ್ಲಿ ಹತ್ತನೇ ಭಾಗದಲ್ಲಿ ಬೆಳೆಯೋ ರೈತರ ಗತಿ ಏನು, ಇಷ್ಟು ದೂರ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಒಳ್ಳೆಯ ವಿಚಾರ. ಇದನ್ನು ದೊಡ್ಡದಾಗಿ ಯಾಕೆ ಮಾಡ್ತಾಯಿಲ್ಲ ನೀವು? ಈಗ ಯಾವುದೋ ಕಾರ್ಪೊರೇಟ್ಗಳಿಗೆ ಕಂಪ್ನಿ ತೆಗೆದು ಮಾಡಿ ಇದು ಮಾಡ್ರಪ್ಪ, ನಮ್ಮೆಲ್ಲ ಭೂಮಿ ಕೊಡ್ತೀವಿ ನಿಮಗೆ, ಅಗ್ರಿಕಲ್ಚರ್ ನೀವು ತೋರಿ ಮಾರ್ಕೆಟ್ ಮಾಡಿ ಹೇಳ್ತಾ ಇದ್ದೀರಲ್ರಿ, ಇದೆಲ್ಲ ಯಾಕೆ ಬೇಕು ಅಂತ. ಈ ರೈತನ ನಮ್ಮ ಮಾರ್ಕೆಟ್ ಕೊಡ್ರಿ ಅವ್ರಿಗೆ, ಅಲ್ಲೇ ಅವ್ರು ಹಳ್ಯಾಗನ ಗೋಡೌನ್ ಮತ್ತು ಶಿಥಿಲೀಕರಣದ ಏನು ಮಾಡ್ತಾ ಇದ್ದೀರಿ ಸಣ್ಣ ಪ್ರಮಾಣದಲ್ಲಿ ಮಾಡಿರಿ. ದೊಡ್ಡದೊಂದು ದೊಡ್ಡ ಡ್ಯಾಮ್ ಕಟ್ಟಿ ಇಡೀ ಕಾಡನ್ನು ಮತ್ತೇನು ಹಾಳು ಮಾಡಿ, ಈಗ ಆಗಿದ್ದದ ಇಲ್ಲಿವರೆಗೆ ಸಿಕ್ಕಾಪಟ್ಟೆ ದೊಡ್ಡ ಬಾಕ್ರಾನಂಗಲ್ಲೋ ಅದು ಕೃಷ್ಣಾ ನದಿ ಕಟ್ಟೆ ಅಂತ ಡ್ಯಾಮ್ ಆಗಿರ್ಬೋದು, ದೊಡ್ಡ ನದಿಗಳು ದೊಡ್ಡ ಡ್ಯಾಮ್ ಕಟ್ಟೆ ಭೂಮಿ ಹಾಳು ಮಾಡ್ಕೊಂಡ್ವಿ. ಭೂಮಿ ಕುಸಿತ, ಅದು ಆ ಪ್ರಮಾಣದಲ್ಲಿ ನೀರು ಬರಬೇಕಾಗಿ ಇನ್ನೂ ಬರ್ತಾಯಿಲ್ಲ. ಅದರ ಚಿಕ್ಕ ಡ್ಯಾಮ್ ಮಾಡಿ ಈಗ ಅನುಭವ ಎಲ್ಲ ಮಾಡೋಕೆ ಹೊರಟಿದ್ರಿ. ಸಮಯ ಹೋಗಿದ್ದು ಅಂತ ಹೇಳಿದ್ರಿ, ಇಲ್ಲ ಹೋಗಿಲ್ಲ ಆಯ್ತು ಇನ್ನು. ಅದಕ್ಕೆ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾಡುತ್ತಿರುವಂಥ ಈ ಕೆಲಸಕ್ಕೆ ನಾವೆಲ್ಲ ಹೆಡ್ಸಪ್ ಹೇಳೋ ಜೊತೆಗೆ ಇದನ್ನು ಯಾಕ್ರಿ ಅಟ್ಲೀಸ್ಟ್ ಹೋಬಳಿ ಮಟ್ಟಿಗಿಂತ ಶಿಥಿಲೀಕರಣ ಘಟಕಗಳನ್ನ ಈಗ ನೋಡಿರಿ, ನಮ್ಮ ಗೋಕಾಕ್ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಅರಮಾವಿ ಮಠ, ಅರಮಾವಿ, ಅದು ಸಂಕೇಶ್ವರ, ಇವೆಲ್ಲ ಭಾಗದಲ್ಲಿ ಎಷ್ಟು ಕಾಯಿಪಲ್ಲೆ ಬೆಳೀತಾರೆ. ಇವರು ಹೇಳೋದು 18% ಹಣ್ಣು ಹಂಪಲ ಕಾಯಿಪಲ್ಲೆ ಹಾಳಾಗ್ತದೆ. ವರ್ಷಕ್ಕೆ 13,000 ಕೋಟಿ ಹಾಳಾಗ್ತದೆ. 13,000 ಅಲ್ಲರಿ, ಭಾಳ ಹಾಳಾಗ್ತದೆ ಕಾಯಿಪಲ್ಲೆ. ಇಲ್ಲೂ ಲೆಕ್ಕ ಇಲ್ಲ ನಮಗೆ ಯಾವುದೋ, ಹಂಗೆ ಗ್ಯಾಸ್ ಮಾಡಿ ಹೇಳ್ಬಿಡ್ತೀವಿ. ರಿಪೋರ್ಟಿಂಗ್ ಏನಪ್ಪ ಅಂದ್ರೆ ಗ್ಯಾಸ್ ಮಾಡಿ ಹೇಳ್ಬಿಡೋದು, ಯಾರೋ ಬೆಳೆದಿರ್ತಾರೋ ಅದು ಹೇಳಿಬಿಡ್ತಾನೆ, ಅದಕ್ಕೆ ಖರೆ ಅಂತ ಹೇಳ್ಬಿಡೋದು. ಮಿನಿಸ್ಟರ್ ಹೇಳಂತೆ ಮುಗಿದೋದು ವೇದವಾಕ್ಯ. ನಮ್ಮಲ್ಲೇ ವಾಸ್ತವವಾಗಿ ನಮ್ಮಲ್ಲೇ 50 to 60% ಏನು ಬೆಳೆದಿರ್ತಾರೆ ನಾಶ ಆಗಿ ಹೋಗ್ತದೆ ರೀ. ಯಾಕಂದ್ರೆ ಈಗ ನೋಡಿರಿ, ಮೆಂತೆ ಬೆಳೆದ್ರೆ ಎಲ್ಲರೂ ಒಮ್ಮೆ ಬೆಳೆದು ಬಿಟ್ಟಿರ್ತಾರೆ. ಮೆಂತೆ, ಸಬಸಿಗೆ, ಮತ್ತಿನ ಪಲ್ಯಗಳನ್ನು, ಬದನೆಕಾಯಿ ಎಲ್ಲ ಬೆಳೆದಿರ್ತಾರೆ, ಒಮ್ಮೆ ಬೆಳೆದು ಬಂದುಬಿಡ್ತಾವೆ. ಮಾರಾಟ ಆಗೋದು ನೋಡಿದ್ರಲ್ಲ, ಟೊಮೆಟೊಗಳನ್ನ ಹೆಂಗೆ ರೋಡಿಗೆ ಬಂದು ಹೋಗಿಬಿಡ್ತಾರೆ ರೇಟ್ ಬರಲಾರ್ದಕ್ಕೆ. ಅದು ಸ್ವಲ್ಪ ಇಟ್ಟು ಮಾರುವಂಗೆ ಆಯ್ತಪ್ಪ ಅಂತಂದ್ರೆ ಅನುಕೂಲ ಆಗ್ತದೆ ರೈತಗೆ. ಮತ್ತು ರೈತ ಯಾಕೆ ಈಗ ಅತಿ ಭಾಗದಲ್ಲಿದ್ದಂಥವ ಬೆಳಗಾವಿ ಸಾಂಬ್ರಾಜ್ಯ ತೊಗೊಂಡು ಹೆಂಗೆ ಇಡುವುದಿಲ್ಲ ಅದು ಖರ್ಚು ಎಷ್ಟು ಬರ್ತದೆ ಸಾಗಾಣಿಕೆ.
ಅದೇನಾದ್ರು ವಿಚಾರ ಮಾಡಿದ್ರೇನು? ಒಬ್ಬ ಸಹಜವಾಗಿ ಬೆಳವಾಗಿ ಹೋಗಿ ಹತ್ತಿನ ಹೋಗಿ ಬರ್ತಾನಪ್ಪ ಅಂತ ಒಂದು ಇಲ್ಲಪ್ಪ ಬರ ಹಾಗೆ ಹೋಗಿ ಕೈ ಬಿಸೋದು ಬಂದ್ಬಿಡೋದು. ಎಷ್ಟೈತ್ರಿ ಗಾಡಿ ಖರ್ಚು? ಇನ್ನು ಇದೆಲ್ಲ ಬೆಳೆದಿದ್ದನ್ನು ಬೆಳೆ ತೊಗೊಂಡು ಹೋಗಿ ಅಲ್ಲಿ ಹಾಕಿ ಡಂಪ್ ಮಾಡಿ ಅದನ್ನು ರಕ್ಷಣೆ ಮಾಡೋಕೆ ಹೋಗೋದು ಎಷ್ಟು ಖರ್ಚು ಬರಬಾರ್ದು? ಇದು ಎಕನಾಮಿಕಲ್ ವಯಬಲ್ಲ, ಯೋಗ್ಯನ ಇದು? ಇದನ್ನು ಸಹಿತ ನಮ್ಮ ಇವತ್ತು ಜಗದೀಶ್ ಶೆಟ್ಟರ್ ವಿಚಾರ ಮಾಡಬೇಕಾಗಿದೆ. ಎಲ್ಲೋ ಒಂದು ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕಿಂತಲೂ ಪ್ರತಿಯೊಂದು ಹೋಬಳಿಗೆ ಒಂದು ಶೀತಲೀಕರಣ ಘಟಕ, ಪ್ರತಿ ಹಳ್ಳಿಗೆ ಸಾಧ್ಯಷ್ಟು ಮಟ್ಟಿಗೆ ಗೋಡಾವಣೆಗಳನ್ನು ಮಾಡಿದ್ರಪ್ಪ ಅಂದರೆ ನಿಶ್ಚಿತವಾಗಿಯೂ ಖಚಿತವಾಗಿಯೂ ಈ ದೇಶ ಉದ್ಧಾರ ಆಗ್ತದೆ. ಯಾರನ್ನೋ ಕಾರ್ಪೊರೇಟ್ ತೊಗೊಂಬಂದು ಯಾವುದೋ ದೇಶ ದುಡ್ಡು ಹಾಕ್ತಾನೆ ರೀ. ದುಡ್ಡು ಯಾವುದೇ ಬೇಕಾಗಿದ್ರೆ ಬಂದು ಒಯ್ತಾನವ ಬೆಳೆದ ಮೇಲೆ ಅವೇನು ಬೆಳೆ ಅವಾಗೇನು ಬರ್ತದೆ? ಈಗ ಅದಾನಿ ಅಂಬಾನಿ ಅಂತವ್ರಿಗೆ ಏನು ಬೆಳೆಯಕ್ಕೆ ಬರ್ತದೆ ರೀ ಹೇಳ್ರಿ? ಒಂದು ಟೊಮೆಟೊ ಬೆಳೆದು ತೋರಿಸಂತ ಹೇಳಿ ಅವ್ರಿಗೆ ದುಡ್ಡು ಹಾಕ್ತಾನೆ ಇಷ್ಟ ಪಾಪ, ತಪ್ಪಂತಲ್ಲ. ಮಾರ್ಕೆಟ್ ಹೋಗಿ ದುಡ್ಡು ಹಾಕ್ತಾನೆ, ಗೋಡೌನ್ ಕಡೆ ಹೋಗ್ತಾನೆ, ನೀವೇನು ಬೆಳೆದಿದ್ದು ಅಲ್ಲಿ ಇಟ್ಕೊಳ್ತಾನೆ, ರೇಟ್ ಬಂದಾಗ ಮಾರ್ತಾನೆ. ಮತ್ತೊಂದು ದಲಾಲಿ ದಂಧೆನ ಮಾಡ್ತಾ ಇರ್ತಾನೆ. ಇವ್ರಿಗೆ ಯಾರು ಬೆಳ್ಳುಳ್ಳಿ ಬೆಳೆದು ಗೊತ್ತದನೋ, ಉಳ್ಳಾಗಡ್ಡಿ ಬೆಳೆದು ಗೊತ್ತದನೋ, ಮೆಂತೆ ಬೆಳೆದು ಗೊತ್ತದನೋ, ಇವೆಲ್ಲ ಕಾರ್ಪೊರೇಟ್ಗಳಿಗೆ ಫಸ್ಟ್ ಕ್ಲಾಸ್ ಅಡುಗೆ ಮೇಲೆ ಊಟ ಮಾಡೋದು ಗೊತ್ತದ, ಎಣ್ಣೆ ಪದಾರ್ಥ ಹಾಕ್ಕೊಂಡು ಅದು ಗೊತ್ತದ ಅವ್ರಿಗೆ, ಪಿಜ್ಜಾ ಬರ್ಗರ್ ಅದೆಲ್ಲ. ಬಟ್ ರೈತನ ಪರಿಸ್ಥಿತಿ, ರೈತಗೆ ಬೆಲೆ ಇಲ್ಲ ಅಂದಾಗ, ರೈತನ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂದಾಗ ರೈತ ಹೆಂಗೆ ರೀ ದುಡ್ಡಿನ ಖರ್ಚು ಮಾಡ್ತಾರೆ ಈ ದೇಶದೊಳಗೆ? ರೈತ ದುಡ್ಡು ಖರ್ಚು ಮಾಡಲಿಲ್ಲಪ್ಪ ಅಂದ್ರೆ ನಮ್ಮ ಮಾರ್ಕೆಟ್ ಶ್ರೀಮಂತ ಹೆಂಗೆ ಆಗ್ತದೆ? ಈ ದೇಶದ 70-80% ರೈತರು ಅದಾರ, ಬರೀ 60 ಅಲ್ಲ, ನೀವು 70-80% ಅದಾರ. ಇನ್ನೊಮ್ಮೆ ನೀವು ಸರ್ವೆ ಮಾಡಿಸ್ರೋದನ್ನು ಸರ್ವೇನ ಮಾಡಿಸ್ತಾ ಇಲ್ಲಲ್ಲ ರೀ. 2011 ಜನಗಳ ದಿನ ಮಾಡಿಸ್ತಾ ಇಲ್ಲ. ಈ ಜಾತಿಗಳ ದೂರ ಹೋಗ್ಬಿಡ್ತಾವೆ. ಮಾಡಿಸ್ತೀವಿ ಹಾಗೆ ಮುಂದೆ ಹೋಗ್ಬಿಡೋದು. ಕೇವಲ 50% ಜನರಿಗಾಗಿ ಈ ಒಂದು ನೀವು ವ್ಯವಸ್ಥೆ ಮಾಡೋಕೆ ಕೂತಿದ್ರಿ ಇವತ್ತು. ಅದರ 92% ಜನ ಒದ್ದಾಡ್ತಾ ಇದ್ದಾರೆ. ಆ 92% ಈ ಒಂದು 10% ಎಲ್ಲರೂ ಕೂಡಿ ಆಹಾರ ಬೆಳೆಯೋ ರೈತ. ಆ ರೈತಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಬೆಳೆದ ಬೆಳೆಯನ್ನು ಮತ್ತು ಕೊಳತು ಹೋಗುವಂಥ ಪದಾರ್ಥಗಳನ್ನು ಶೇಖರಣೆ ಮಾಡೋಕ್ಕೆ ಜಾಗಗಳಿಲ್ಲ. ಇಡೀ ಬೆಳಗಾವಿ ಜಿಲ್ಲಾಕ್ಕೋ ಅಥವಾ ವಿಜಯಪುರ ಜಿಲ್ಲೆಗೆ ಎರಡೂ ಕೂಡಿ ಒಂದು ಶೇಖರಣೆ ಇಲ್ಲಿ ಶೀತಲೀಕರಣ ಒಂದು ಕಡೆ ಅಲ್ಲಿ ತರೋದ್ರಾಗ ಮತ್ತು ಕಾಯಿಪಲ್ಲೆ ಎಲ್ಲ ಬಾದಾಗಿ ಹೋಗಿರ್ತದೆ, ಹಣ್ಣು ಹಂಪಗಳು ಬಾದಾಗಿ ಹೋಗಿರ್ತಾವೆ. ಎಷ್ಟು ಕಷ್ಟದ ರೀ. ಯಾರಾದರೂ ಇಲ್ಲಿ ದ್ರಾಕ್ಷಿ ಬೆಳೆದವರು ಒಬ್ಬ ರೈತ ನಿಜವಾಗಿ ಹೋಗಿ ಕೇಳಿದ್ರೆ ಅವ್ರು ಏನು ಪರಿಸ್ಥಿತಿ ಅಂತ. ದ್ರಾಕ್ಷಿ ಬೆಳೀಲಿ, ಬಾಳೆಹಣ್ಣು ಬೆಳೀಲಿ, ಮತ್ತೊಂದು ಬೆಳೀಲಿ, ಯಾರು ತಿಂಗಳು ಬೆಳೀತಾವ್ರಪ್ಪ? ಗಟ್ಟಿದ್ದಂಥ ತೆಂಗಿನಕಾಯಿಗಳು 6 ಗಂಟೆ ಬರೋದಿಲ್ಲ. ಉಳಿದ ಗತಿ ನಾವು ಈ ಸಂದರ್ಭದಲ್ಲಿ ಯಾಕೆ ಮಾತಾಡ್ತಾ ಇದ್ದೀವಪ್ಪ ಅಂದ್ರೆ, ಹೌದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆಲ್ಲ ಹರ್ಷ ಬೇಡ. ಬಟ್ ಇದು ಜಿಲ್ಲಾಗೆ ಒಂದು ಎಲ್ಲೋ ಒಂದು 2-3 ಜಿಲ್ಲಾಗೆ ಒಂದು ಮಾಡಿದರೆ ವ್ಯರ್ಥ ರೀ. ಮತ್ತು ಅಲ್ಲೇ ಅದು ಏನಾಗಿ ಹೋಗ್ಬಿಡ್ತು. ಈಗ ಮಾಡ್ಯಾರ ನೋಡಿ, ಎಷ್ಟು APMCಗಳಾಗಲಿ ಮತ್ತೂ ಆಗಲಿ. ಈಗ ಸ್ವತಃ ಬೆಂಗಳೂರು ಒಳಗಿಂದ ನಿಮ್ದು ಇದು ಲಾಸ್ ಆಗ್ಲಿಕ್ಕೆ ಹಣ್ಣಿನ ಒಂದು ಇದು ಮಾರ್ಕೆಟ್ ಬಿದ್ದು ಹೋಗ್ಲಿಕ್ಕತ್ತದ ರೀ. ದೊಡ್ಡದು ಮಾಡಿದ್ರು ಅದನ್ನು ಅಲ್ಲೇನೋ ಮಾಡಿ ಹಣ್ಣು ಹಂಪಲು ಮಾರೋನು ಅಲ್ಲೇ ಮಾರ್ಕೆಟ್ ಮಾಡಿದ್ರು, ಯಾರೂ ಇಲ್ಲ, ಇವತ್ತು ಲಾಸ್ ಆಗ್ಲಿಕ್ಕತ್ತದ. ಅದಕ್ಕಾಗಿ ಅದನ್ನೆಲ್ಲ ಮಾಡೋಕ್ಕಿಂತಲೂ ಪ್ರತಿ ಅಲ್ಲೇ ಹಳ್ಳಿ ತಾಲೂಕು ಭಾಳ ದೂರ ಅದು. ಮತ್ತು ರೀ ಹೋಬಳಿ ಮಟ್ಟದಲ್ಲಿ ಇವನ್ನೆಲ್ಲ ಸಣ್ಣ ಮಾಡಿ ಕಡಿಮೆ ಬಂಡವಾಳ ಆಗ್ತದೆ. ಅಲ್ಲಿ ರೈತರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಬಂದು ಯಾರು ಬೇಕು ಒಯ್ತಾರಲ್ಲ ಅವರು, ಹೋಬಳಿಗೆ ಬಂದು ಅಥವಾ ತಾಲೂಕಿಗೆ ಬಂದು. ತಾಲೂಕು ಮತ್ತು ದೂರ ರೀ. ಒಂದು ತಾಲೂಕು ಎಷ್ಟು ವಿಸ್ತೀರ್ಣ ಇರ್ತದೆ, ಹಳ್ಳಿಗಳು ಎಷ್ಟು ಬರ್ತದೆ ನಿಮ್ಗೆ ಗೊತ್ತದ. ಆ ಹಳ್ಳಿ ಜನ ಅಂತಂದ್ರೆ ಅಲ್ಲಿ ಇಡಬೇಕಾದ್ರೆ ಎಷ್ಟೋ ತೊಂದರೆಗಳಾಗ್ತಿರ್ತಾವೆ. ಅದಕ್ಕೆ ಈ ಕೆಲಸ ನಿಜವಾಗಿ ಇನ್ನೂ ಡಿಸೆಂಟ್ರಲೈಸ್ ಆಗಿರಿ, ಎಲ್ಲ ಕಡೆ ಹೋಗಿ ಮುಟ್ಲಿ ಅಂದಾಗ ಮಾತ್ರ ರೈತ ದನಕನ ಚಿನ್ನವ್ರಿಗೂ ಲಘುನ ಬಾಯಿಗೆ ಸಿಗ್ತದೆ. ಅವರು ಒಂದಿಷ್ಟು ಕೊಂಡು ತಿಂತಾರೆ. ನಡಗಿನ ಏಜೆಂಟ್ ಇಲ್ಲಂದ್ರೆ ನಾವು ಸ್ವಲ್ಪ ವಸ್ತುಗಳು ಕಡಿಮೆ ಬೆಲೆಗೆ ಹೋಗ್ತಾವೆ, ಹೆಚ್ಚು ದುಡ್ಡು ಸರ್ಕ್ಯುಲೇಷನ್ ಆಗ್ತದೆ, ನಾವೆಲ್ಲ ಬದುಕ್ಬೋದು. ಹೌದಲ್ವಾ? ಜಗದೀಶ್ ಶೆಟ್ಟರ್ ಅವರು ಒಳ್ಳೆ ಕೆಲಸ ಮಾಡಿದಿರಿ. ಇದನ್ನು ಇನ್ನೂ ಜೋರಾಗಿ ಮಾಡಿರಿ. ಅದನ್ನು ಒಂದು ದೊಡ್ಡ ಸುದ್ದಿಯಾಗಿ ನೀವು ಹಾಕ್ಕೊಂಡಿದ್ದೀರಿ, ಪತ್ರಿಕೆಗೆ ಬಂದಿದ್ದು ನೋಡಿದ್ವಿ, ನಾವು ಖುಷಿಯಾಯಿತು. ನೀವು ಮಾಡ್ತಾಯಿದ್ರಿ ಕೆಲಸ ಅನ್ನೋ ಸಂತೋಷ ಅನಿಸ್ತು. ಆದರೆ ಇಂಥ ಕೆಲಸ ಮಾಡೋದಕ್ಕಿಂತಲೂ ಇನ್ನೂ ಅಷ್ಟೇ ಪ್ರತಿ ಹಳ್ಳಿಗೆ, ಪ್ರತಿ ಮಿನಿಮಮ್ ತಾಲೂಕಿಗೆ ಇಷ್ಟೆಲ್ಲ ಮಾಡಿರಿ. ಅದನ್ನು ಮಾಡೋಕ್ಕೆ ಸಾಧ್ಯ ಇದ್ದರೆ ಬರೀ ಪ್ರಚಾರಕ್ಕಾಗಿ ಇವೆಲ್ಲ ಹೇಳಿಕೆ ಕೊಡೋಕ್ಕಿಂತಲೂ ಕೆಲಸ ಆಗಬೇಕು. ಮಾಡ್ತಾಯಿದ್ರಿ ಮಾಡಿರಿ ಎಷ್ಟೋ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗದೇ ಇರ್ಬೋದು, ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.